ನಮಸ್ಕಾರ. S5 ಮೀಡಿಯಾ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕಿಕ್ಕೇರಿ ಪಟ್ಟಣದ ಬ್ರಹ್ಮೇಶ್ವರ ದೇಗುಲದಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿ ಶನಿವಾರ ಹಮ್ಮಿಕೊಂಡಿದ್ದ ಹಿಂದೂ ಸಮಾಜೋತ್ಸವ ಸಮಾರಂಭದಲ್ಲಿ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಹಿಂದೂ ಪರ ಸಂಘಟನೆಯ ಯಾವುದೇ ರಾಜಕೀಯ ಪಕ್ಷದ ಮುಖವಾಣಿಯೂ ಅಲ್ಲ, ಭಯೋತ್ಪಾದಕ ಶಕ್ತಿಯೂ ಅಲ್ಲ. ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರವಾಗಿದ್ದು ಸಂಸ್ಕಾರ, ಸಂಸ್ಕೃತಿ, ಧರ್ಮ ಉಳಿವಿಗಾಗಿ ಸಂಘಟನೆ ಇರುವುದರಲ್ಲಿ ತಪ್ಪೇನಿದೆ? ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, RSS ಮತ್ತಿತರ ಸಂಘ ಪರಿವಾರಗಳು ಇರುವುದು ಹಿಂದುತ್ವ ಉಳಿವಿಗಾಗಿ ಶ್ರಮಿಸಲು ಎಂಬ ಅರಿವು ಎಲ್ಲರಲ್ಲಿ ಇರಬೇಕಿದೆ ಎಂದು ಬಾಳೆಹೊನ್ನೂರು ಶಾಖಾ ಮಠದ ತಂಡೆಕೆರೆಯ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಕುರ್ಚಿ ಆಸೆಗೋಸ್ಕರ ರಾಜಕೀಯ ಪಕ್ಷಗಳು ಹಿಂದೂ ಸಂಘಟನೆಗಳಿಗೆ ಕಡಿವಾಣ ಹಾಕುವುದು ಸರಿಯಲ್ಲ. ಬಾಂಗ್ಲಾದಲ್ಲಿ ಹಿಂದೂಗಳ ಕಗ್ಗೊಲೆಯಾಗುತ್ತಿದೆ. ಗಡಿಯಲ್ಲಿ ಭಯೋತ್ಪಾದಕರು ನುಸುಳು ಇದ್ದಾರೆ. ವಿಧ್ವಂಸಕ ಕೃತ್ಯ ಎಸಗಲು ಮುಂದಾಗಿದ್ದಾರೆ. ಅನ್ಯ ಧರ್ಮೀಯರವರು ನಮ್ಮ ದೇಶಕ್ಕೆ ಆಗಮಿಸಿ ಸಂಪತ್ತು, ಹಿಂದೂ ದೇಗುಲ ಎಲ್ಲವನ್ನೂ ಹಾಳು ಮಾಡಿದರು. ಆದರೂ ಹಿಂದೂ ರಾಷ್ಟ್ರ ಸಂಸ್ಕೃತಿ ಉಳಿದಿದೆ ಎಂದರೆ ಇದು ಹಿಂದೂ ದೇಶದ ಶಕ್ತಿ ಎಂದರು. ಗ್ರಾಮ ವಿಕಾಸ ಅಖಿಲ ಭಾರತ ಟೋಳಿ ಸದಸ್ಯ ರಮೇಶ್ ಜಿ ಮಾತನಾಡಿದರು. ಸಮಾರಂಭದಲ್ಲಿ ಅಕ್ಷಯ್, ಪುನೀತ್, ತಮ್ಮಣ್ಣೇಗೌಡ, ಕೃಷ್ಣೇಗೌಡ, ರಾಜಶೇಖರ್, ಸೋಮಣ್ಣ, ವಿಜಯ್ ಮತ್ತಿತರರು ಇದ್ದರು. ಅಧ್ಯಕ್ಷತೆ ಬೀರನಹಳ್ಳಿ ನಾಗಣ್ಣನವರು. ಕಿಕ್ಕೇರಿ. ಈ ಕಾರ್ಯಕ್ರಮದಲ್ಲಿ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಯವರು, ಶ್ರೀ ಮಾತಾ ಪಾರ್ವತಮ್ಮನವರು ಹಾಗೂ ಬ್ರಹ್ಮಲಿಂಗೇಶ್ವರ ಸ್ವಾಮೀಜಿಗೆ ವಿಶೇಷ ಪೂಜೆ ನೆರವೇರಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ತದನಂತರ ಮಾನ್ಯ ಶ್ರೀ ರಮೇಶ್ ಜಿ ಅವರು ಇಂದು ಸಮಾಜೋತ್ಸವದ ಬಗ್ಗೆ ರಾಜಕೀಯ ಪಕ್ಷಗಳು ನಮ್ಮ ಹಿಂದೂಗಳನ್ನು ಯಾವ ರೀತಿ ಒಡನಾಟಕ್ಕೆ ಹೇಗೆ ಬಳಸಿಕೊಳ್ಳುತ್ತಾರೆ ಎಂದು, ಹಾಗೆ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳು ಮತ್ತು ರೈತರು ಆದ ನಾಗಣ್ಣನವರು ಜನಪದ ಶೈಲಿಯ ಹಾಡಿನ ಮುಖಾಂತರ ಹಿಂದೂಗಳು ಎಲ್ಲ ಜನಾಂಗಕ್ಕೂ ಹಿತ ನುಡಿಗಳನ್ನು ತಿಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಂಘ ಸಂಸ್ಥೆ ಪದಾಧಿಕಾರಿಗಳು ಹಾಗೂ ಬಂಧು ಭಗಿನಿಯರು, ಆರಕ್ಷಕ ಠಾಣೆಯವರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರು. ಕ್ಷಣ ಕ್ಷಣದ ಸುದ್ದಿ ಮಾಹಿತಿಗಾಗಿ ಸಂಪರ್ಕಿಸಿ S5 ಕನ್ನಡ ನ್ಯೂಸ್ ಚಾನೆಲ್. ರಿಪೋರ್ಟರ್ MLA ಗೌಡ, BM ಹಳ್ಳಿ. ಹಿಂದೂ ಸಮಾಜ ಜಾಗೃತರಾಗಿ ಸಂಘಟಿತರಾಗಿಲ್ಲ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ನಮ್ಮೆಲ್ಲ ಜಾತಿ, ಮತ, ಪಂಥ ಇದೆಲ್ಲದರ ಭೇದ ಭಾವಗಳನ್ನ ನಾವೆಲ್ಲರೂ ಮರೆತು ನಾವು ಎಲ್ಲಿ ಯಾವಾಗ ಒಂದಾಗಿ ನಿಂತ್ಕೊಳ್ಳೋದಿಲ್ಲ. ಈ ರಾಷ್ಟ್ರಕ್ಕೋಸ್ಕರ ಬದುಕ್ತೀನಿ ನಾನು. 1925ನೇ ಇಸ್ವಿನಲ್ಲಿ ವಿಜಯದಶಮಿಯ ದಿನ, ಅಂದ್ರೆ ಅಧರ್ಮದ ವಿರುದ್ಧ ಧರ್ಮ ವಿಜಯವನ್ನ ಸಾಧಿಸಿದಂತ ಪವಿತ್ರವಾದಂತ ದಿನ ವಿಜಯದಶಮಿ. ಅಂತ ಪವಿತ್ರವಾದ ದಿನದಂದು ಪ್ರಾರಂಭ ಆದಂತ ಮಾತ್ರ ಸಾಧ್ಯ, ಬೇರೆ ಇನ್ಯಾರಿಂದೂ ಅದಲ್ಲ. ರಾಜಕೀಯದವರು ಹೇಳ್ತಾರೆ ತಮ್ಮ ರಾಜಕೀಯ ಪ್ರತಿದ್ವಂದ್ವಿ ಯಾವುದೋ ಸಂಘ ಪ್ರೇರಿತವಾಗಿ ಸಂಘದ ವಿಚಾರಗಳನ್ನೇ ಇಟ್ಕೊಂಡು ಈ ದೇಶದಲ್ಲಿ ಇರುವಂತ ಇನ್ನೊಂದು ರಾಜಕೀಯ ಪಕ್ಷ ಅದು ಬಿಜೆಪಿ. ನಾನು ಬಿಜೆಪಿ ಒಪ್ಪಲ್ಲ. ಬಿಜೆಪಿ ಅಂತ ಹೇಳಿದ್ದು ಸಂಘೇ ಶಕ್ತಿ ಕಲವು ಯುಗೆ, ಕಲಿಯುಗದಲ್ಲಿ ಸಂಘವೇ ಶಕ್ತಿ. ಅವಾಗ ಪ್ರಶ್ನೆ ಮಾಡಿದ್ದು RSS ಹುದ್ದೆ ಭವಿಷ್ಯ ಇದೆ. ಯಾಕೆ RSS ಬಗ್ಗೆ ಆ ರೀತಿ ಮಾತಾಡ್ತಾರೆ? ಬ್ರಿಟಿಷ್ ಸರ್ಕಾರದ BBC ನ್ಯೂಸ್ ಚಾನೆಲ್ ಅವರು ಹೇಳಿದಂತ ವಿಚಾರ ಇದು. ಇಡೀ ಜಗತ್ತಿನಲ್ಲಿ ಒಂದು ಅತಿ ದೊಡ್ಡದಾದ ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ, ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಅಳಿಸು, ಶಾಂತಿಯ ಉಳಿಸು, ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ, ನಿನ್ನ ಕರುಣೆಯ ಬೆಳಗಲ
ಕರಗಿ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಶತಕವಿದ ನಡೆದು ಮರುಶತಕಿದು ಹಿಂದುತ್ವ ವೀರರಸವನೋದಿಸಿದೆ. ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಕತ್ತಲೆಯ ಕೌರವರು ಸುತ್ತ ನೂರೆದ್ದಿರಲು ಕ್ಷುದ್ರ ದೌರ್ಬಲ್ಯಗಳಿಗೆ ಇನ್ನೆಲ್ಲಿ ತಾಣ. ಪಾಂಚಜನ್ಯವು ಮುಳುಗಿ ಕರ್ಮಯೋಗದ ಕಡೆಗೆ ಪಾಂಡವಗೆ ರೋಮಾಂಚನ. ಪಾಂಡವಗೆ ರೋಮಾಂಚನ. ಧರ್ಮ ಸಂಭ್ರಮ